ಇಲ್ಲಿ ಡಿಸೈನ್ ಎ ಟ್ಯೂರಿಂಗ್ ಮೆಷಿನ್ ಟು ಎಕ್ಸೆಪ್ಟ್ ದ ಲ್ಯಾಂಗ್ವೇಜ್ L is equal to a power n, p power n, c power n, where n is greater than or equal to 1. Draw the transaction diagram and show the moves for the string a a b b c c ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ L is equal to a power n, p power n, c power n. ಸೊ ಇದನ್ನು ನಾವು ಎ ಅಂದರೆ ಎ ಎಷ್ಟಿರುತ್ತೋ ಬಿ ಕೂಡ ಅಷ್ಟಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎ ಒಂದಿದ್ರೆ ಬಿ ಕೂಡ ಇರುತ್ತೆ, ಸಿ ಕೂಡ ಒಂದಿರುತ್ತೆ. ಎ ಡಬಲ್ ಇದ್ದರೆ ಬಿ ಕೂಡ ಡಬಲ್ ಇರುತ್ತೆ ಮತ್ತು ಸಿ ಕೂಡ ಅಲ್ಲಿರುತ್ತೆ. ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎನ್ ಇಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 1 ಅಂದರೆ ಎನ್ ವ್ಯಾಲ್ಯೂ 0ಕ್ಕಿಂತ ಗ್ರೇಟರ್ ಆಗಿರಬೇಕು, 1 ಅಥವಾ ಅದಕ್ಕಿಂತ ಗ್ರೇಟರ್ ಆಗಿರಬೇಕು. ಸೊ ಇದಕ್ಕೆ ನಾವು ಫಸ್ಟು ಟ್ರಾನ್ಸಿಷನ್ ಡಯಾಗ್ರಾಮ್ ಬರೀಬೇಕು. ಸೊ ಡಯಾಗ್ರಾಮ್ ಬರೆಯೋದು ಭಾಳ ಇಂಪಾರ್ಟೆಂಟ್. ಅದನ್ನು ಬರೆದ್ರೆ ಮುಗೀತು, ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಿದಂಗೆ. ಸೊ ಅದನ್ನು ನೋಡಿಕೊಂಡೇ ನಾವು ನೆಕ್ಸ್ಟು ಏನು ಮೂವ್ಸ್ನ ಮತ್ತು ಸ್ಟ್ರಿಂಗ್ ಎ ಶೋ ದ ಮೂವ್ಸ್ ಫ್ರಾಮ್ ದ ಸ್ಟ್ರಿಂಗ್ ಎ ಬಿ ಬಿ ಸಿ ಸಿನ ನಾವು ಕಂಟಿನ್ಯೂ ಮಾಡೋಕ್ಕಾಗೋದು. ಸೊ ಅದಕ್ಕೆ ನಾವೇನು ಮಾಡಬೇಕು, ಫಸ್ಟು ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋದನ್ನ ವೆರಿ ಇಂಪಾರ್ಟೆಂಟ್. ಸೊ ನಾವೇನು ಮಾಡ್ತೀವಿ, ಮೊದಲನೇದು ಕ್ಯೂ ನಾಟಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವೇನು ಮಾಡಬೇಕು, ಇಲ್ಲಿ ಎ ಬಿ ಬಿ ಸಿ ಸಿ ಅಂತ ಕೊಟ್ಟಿದ್ದಾರೆ. ಈ ಸ್ಟ್ರಿಂಗ್ ಅಕ್ಸೆಪ್ಟ್ ಆಗೋ ಥರ ನಾವು ಡಯಾಗ್ರಾಮ್ನ ಬರೀಬೇಕು ಮತ್ತು ಅದಕ್ಕೆ ಮೂವ್ಸ್ನ ಮೂವ್ ಮಾಡಬೇಕು. ಸೊ ನೆನ್ಪಿಟ್ಕೊಳ್ಳಿ, ಎ ಬಿ ಬಿ ಸಿ ಸಿ ಇದೆಯಾ, ನಾವು ಫಸ್ಟು ಕ್ಯೂ ನಾಟ್ನ ಸ್ಟಾರ್ಟ್ ಮಾಡೋಣ, ಸರಿನಾ? ಅದರಲ್ಲಿ ಏನಾಗುತ್ತೆ ಅಂದರೆ ಎ ಇರೋದು ಎ ಫಸ್ಟ್ ಡೈರೆಕ್ಷನಲ್ಲಿ ಎಕ್ಸೆಪ್ಟ್ ಆಗುತ್ತೆ. ಸೊ ಕ್ಯೂ ನಾಟಿಂದ ಸ್ಟಾರ್ಟ್ ಮಾಡೋಣ. ಮೊದಲಕ್ಕೆ ಎ ಮತ್ತು ಬಿ ಮತ್ತು ಸಿ. ಇಲ್ಲಿ ಒಂದು ಎ ಏನಾದರೂ ನಾವು ಎನ ಎಕ್ಸಿಗೆ ಕನ್ವರ್ಟ್ ಮಾಡ್ತೀವಿ, ಬಿನ ವೈಗೆ ಕನ್ವರ್ಟ್ ಮಾಡ್ತೀವಿ, ಸಿನ ಝಡ್ಡಿಗೆ ಕನ್ವರ್ಟ್ ಮಾಡ್ತೀವಿ. ಸೊ ಇದನ್ನು ನೆನ್ಪಿಟ್ಕೊಳ್ರಿ. ಸೊ ಎನ ಫಸ್ಟ್ ಎಕ್ಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಮೊದಲನೇ ಇನ್ಪುಟ್ ಎ ಬರುತ್ತಾ, ಅದಕ್ಕೆ ನಾವು ಎನ ಎಕ್ಸಿಗೆ ಕನ್ವರ್ಟ್ ಮಾಡ್ತೀವಿ ಅಂತ ಅರ್ಥ. ಸೊ ಎ ಈಸ್ ಕನ್ವರ್ಟೆಡ್ ಟು ಎಕ್ಸ್. ಮತ್ತು ಡೈರೆಕ್ಷನ್ ಕೂಡ ಇಂಪಾರ್ಟೆಂಟು. ಟ್ಯೂರಿಂಗ್ ಮಿಷಿನ್ ಬರೀಬೇಕಾದ್ರೆ ಡೈರೆಕ್ಷನ್ ನಾವು ರೈಟಿಂಗ್ ಮೂವ್ ಮಾಡ್ತೀವಿ, ಸರಿನಾ? ಯಾಕಂದರೆ ಎ ಇಂದ ನೆಕ್ಸ್ಟ್ ಎಗೆ ಹೋಗ್ಬೇಕಲ್ಲ, ಅದಕ್ಕೆ ರೈಟಿಂಗ್ ಮೂವ್ ಮಾಡ್ತೀವಿ. ಸೊ ಎ ಈಗ ಎಕ್ಸಿಗೆ ಕನ್ವರ್ಟ್ ಆಗಿದೆ, ಅರ್ಥ ಆಯ್ತಾ? ಅದಾದಮೇಲೆ ಕ್ಯೂ ನಾಟಿಂದ ಕ್ಯೂ ಒನ್ನಿಗೆ ಹೋಗುತ್ತೆ. ಕ್ಯೂ ನಾಟ್ ಆದಮೇಲೆ ನೆಕ್ಸ್ಟ್ ಕ್ಯೂ ಒನ್ನಿಂದ ಎಕ್ಸೆಪ್ಟಿಂಗ್ ಸ್ಟೇಟ್. ಈಗ ನೆಕ್ಸ್ಟು ಎ ಇದೆ. ಸೊ ಈಗ ಒಂದು ಎನ ಕನ್ವರ್ಟ್ ಮಾಡಿದ್ಮೇಲೆ ಆಗಾಗಲ ಈಗ ನೆಕ್ಸ್ಟ್ ಏನು ಕನ್ವರ್ಟ್ ಮಾಡೋದು, ನೆಕ್ಸ್ಟ್ ಬಿ ಕನ್ವರ್ಟ್ ಮಾಡಬೇಕು, ಅದಾದಮೇಲೆ ಸಿ ಕನ್ವರ್ಟ್ ಮಾಡಬೇಕು. 1 by 1 ಅಂದರೆ ಒಂದು ಎ ಕನ್ವರ್ಟ್ ಆದರೆ ಒಂದು ಬಿ ಮತ್ತು ಒಂದು ಸಿ ಕನ್ವರ್ಟ್ ಆಗಬೇಕು. ಈಗ 2 ಎ 2 ಬಿ 2 ಸಿ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿದ್ರೆ ಒಟ್ಟಿಗೆ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ನಾವು ಎನ ಹಾಗೆ ಉಳಿಸ್ಕೊತೀವಿ. ಎ ಜಸ್ಟ್ ಮೂವ್ ರೈಟ್ ಸೈಡ್. ಅದಾದಮೇಲೆ ನೆಕ್ಸ್ಟು ಬಿ ಇದೆ, ಬಿನ ವೈ ಕನ್ವರ್ಟ್ ಮಾಡಬೇಕು. ಸೊ ಬಿ ಈಸ್ ಕನ್ವರ್ಟೆಡ್ ಟು ವೈ ಆ್ಯಂಡ್ ಮೂವ್ ರೈಟ್ ಸೈಡ್ ಮೂವ್ ಮಾಡಬೇಕು. ಕ್ಯೂ ಒನ್ನಿಂದ ಕ್ಯೂ ಟು ಆಗುತ್ತೆ. ಅದಾದಮೇಲೆ ಬಿ ಆದಮೇಲೆ ನೆಕ್ಸ್ಟ್ ಬಿ ಬರುತ್ತೆ. ಸೊ ಬಿನೂ ಕೂಡ ಹಾಗೆ ಇಟ್ಕೊಂಡು ನಾವು ರೈಟ್ ಸೈಡಿಗೆ ಮೂವ್ ಮಾಡಬೇಕು. ಇದ್ರ ಅರ್ಥ ಏನಂದರೆ ಬಿಯಿಂದ ಬಿಗೆ ಮೂವ್ ಮಾಡಬೇಕಂದ್ರೆ ಅದೇ ಸ್ಟೇಟಲ್ಲಿ ಇರಬೇಕು ಮತ್ತು ರೈಟ್ ಸೈಡ್ ಮೂವ್ ಆಗಬೇಕು ಅಂತ. ಅದಾದಮೇಲೆ ನೆಕ್ಸ್ಟ್ ಸಿ ಬರುತ್ತೆ. ಸಿನ ಝಡ್ಡಿಗೆ ಕನ್ವರ್ಟ್ ಮಾಡಬೇಕು. ಝಡ್ಡಿಗೆ ಕನ್ವರ್ಟ್ ಮಾಡಿದಾಗ ನಾವು ಝಡ್ಡಿಗೆ ಅಂದರೆ ಎ ಕನ್ವರ್ಟ್ ಆಯಿತು, ಬಿ ಕನ್ವರ್ಟ್ ಆಯಿತು, ಸಿನೂ ಕನ್ವರ್ಟ್ ಆಯಿತಾ. ಅದಾದಮೇಲೆ ನಾವು ರಿಟರ್ನ್ ಬರಬೇಕು. ಯಾಕಂದರೆ ನೆಕ್ಸ್ಟ್ ಎ ನೆಕ್ಸ್ಟ್ ಬಿ ನೆಕ್ಸ್ಟ್ ಸಿ ಇನ್ನೂ ಒಂದು ಎ ಒಂದು ಬಿ ಒಂದು ಸಿ ಉಳಿದಿತ್ತಲ್ಲ, ಅದನ್ನು ಕನ್ವರ್ಟ್ ಮಾಡಬೇಕು ಅಂದರೆ ಮತ್ತೆ ನಾವು ವಾಪಸ್ ಬರ್ತೀವಿ. ಸೊ ಅದಕ್ಕೆ ಏನು ಮಾಡಬೇಕು, ನೆಕ್ಸ್ಟ್ ಸಿನ ಝಡ್ಡಿಗೆ ಕನ್ವರ್ಟ್ ಮಾಡಿದರೆ ಲೆಫ್ಟಿಗೆ ಮೂವ್ ಮಾಡಬೇಕು. ಕ್ಯೂ ಟು ಇಂದ ನೆಕ್ಸ್ಟ್ ಕ್ಯೂ 3 ಸ್ಟೇಟಿಗೆ ಹೋಗುತ್ತೆ. ಸೊ ಅಷ್ಟೇ. ಅದಾದಮೇಲೆ ಇಲ್ಲಿಂದ ಮೂವ್ ಮಾಡಬೇಕಾದ್ರೆ ಏನಾಗುತ್ತೆ, ನೆಕ್ಸ್ಟು ಬಿಗೆ ಬರುತ್ತೆ. ನಾವು ಸ್ಟಾರ್ಟಿಂಗ್ ಸ್ಟೇಟಿಗೆ ಬರಬೇಕು. ಇಲ್ಲಿಂದ ಬಿ ಝಡ್ಡಿಂದ ಕನ್ವರ್ಟ್ ಆದ ತಕ್ಷಣ ಬಿ ವೈ ಬಿ ಮತ್ತು ಎ ಮೂವ್. ನೆಕ್ಸ್ಟ್ ಏನಾಗುತ್ತೆ, ಕ್ಯೂ 3 ಇಂದ ಬಿ ಇರೋದಲ್ಲ, ಈಗ ನೆಕ್ಸ್ಟು ಝಡ್ಡಿಂದ ಇಲ್ಲಿಂದ ಲೆಫ್ಟಿಗೆ ಮೂವ್ ಮಾಡಿದ್ರೆ ಬಿ ಬರುತ್ತೆ. ಬಿನ ಹಾಗೆ ಇಟ್ಕೊಂಡು ಲೆಫ್ಟಿಗೆ ಮೂವ್ ಮಾಡಬೇಕು. ಸೊ ಇಲ್ಲಿ ಲೆಫ್ಟ್ ಮಾಡಿದ್ರೆ ವೈ ಇರುತ್ತೆ, ಇಲ್ಲಿ ವೈ ಕನ್ವರ್ಟ್ ಮಾಡಿವಲ್ಲ ಬಿನ. ಸೊ ವೈ ಕೂಡ ಹಾಗೆ ಇಟ್ಕೊಂಡು ಲೆಫ್ಟಿಗೆ ಮೂವ್ ಮಾಡಬೇಕು. ನೆಕ್ಸ್ಟು ಎ ಬರುತ್ತೆ. ಸೊ ಏನು ಹಾಗೆ ಇಟ್ಕೊಂಡು ಲೆಫ್ಟಿಗೆ ಮೂವ್ ಮಾಡಬೇಕು. ಅದಾದಮೇಲೆ ಎಕ್ಸ್ ಬರುತ್ತೆ. ಸೊ ಎಕ್ಸ್ ಕೂಡ ಹಾಗೆ ಇಟ್ಕೋಬೇಕು. ಈಗ ಎಕ್ಸ್ ಇದೆಯಲ್ಲ, ಎಕ್ಸಿಗೆ ನಾವು ಮೂವ್ ಮಾಡಬೇಕಾದ್ರೆ ಎಕ್ಸ್ ಬಂದ ತಕ್ಷಣ ನಾವು ಸ್ಟೇಟ್ನ ಮತ್ತೆ ಸ್ಟಾರ್ಟಿಂಗಿಂದ ಸ್ಟೇ ಮಾಡಬೇಕು. ಯಾಕಂದರೆ ಇನ್ನೂ ಕನ್ವರ್ಟ್ ಆಗಿಲ್ವಲ್ಲ, ಅದಕ್ಕೆ. ಸೊ ಎಕ್ಸನ್ನು ಎಕ್ಸ್ ಆಗಿ ಇಟ್ಕೊಂಡು ನಾವು ಬರೀ ಸ್ಟೇಟ್ನ ಮೂವ್ ಮಾಡ್ತೀವಿ. ಇದನ್ನು ರೈಟ್ ಸೈಡಿಗೆ ಮೂವ್ ಮಾಡ್ತೀವಿ, ಆಯಿತಾ? ಯಾಕಂದರೆ ಇಲ್ಲಿಗೆ ಹೋದರೆ ನೆಕ್ಸ್ಟು ಇಲ್ಲಿ ಬ್ಲ್ಯಾಂಕಿಗೆ ಹೋಗ್ತೀವಿ. ಬ್ಲ್ಯಾಂಕಿಗೆ ಹೋಗ್ಬಾರ್ದಲ್ವಾ, ಅದಕ್ಕೆ ಮತ್ತೆ ಇಲ್ಲಿ ವಾಪಸ್ ಎ ಬಿ ಸಿ ಮೂವ್ ಮಾಡಬೇಕಲ್ಲ, ಅದಕ್ಕೆ ನಾವು ಮೂವ್ ಮಾಡ್ಕೊತಾ ಹೋಗ್ತೀವಿ. ಈಗ ಒಂದು ಎಕ್ಸ್ ವೈ ಝಡ್ ಈಗ ಏನಿದೆ ಅಂದರೆ ಎ ಬಿ ಮತ್ತು ಝಡ್ ಈ ಥರ ಸ್ಟೇಟ್ಸ್ ಕನ್ವರ್ಟ್ ಆಗಿರುತ್ತೆ. ಸೊ ನೆಕ್ಸ್ಟು ಎ ಬಿ ಸಿ ಇನ್ನು ಉಳಿದಿರೋದನ್ನ ಕನ್ವರ್ಟ್ ಮಾಡೋಕ್ಕೋಸ್ಕರ ಮತ್ತೆ ಇದು ರನ್ ಆಗುತ್ತೆ. ಸೊ ಎ ಮತ್ತು ಎಕ್ಸಿಂದ ರೈಟ್ ಸೈಡಿಗೆ ಮೂವ್ ಆಗುತ್ತಾ, ರೈಟ್ ಸೈಡಿಂದ ಇಲ್ಲಿಂದ ಎ ಇಂದ ಎಕ್ಸಿಗೆ ಕನ್ವರ್ಟ್ ಮಾಡಿ ನೆಕ್ಸ್ಟು ಎಕ್ಸಿಂದ ಕನ್ವರ್ಟ್ ಮಾಡ್ಕೊತಾ ಹೋಗುತ್ತೆ. ಸೊ ನೆಕ್ಸ್ಟ್ ಎ ಬಂದಿರುತ್ತಾ, ಎ ಇರೋದಿಲ್ಲ, ಏನು ಎಕ್ಸಿಗೆ ಕನ್ವರ್ಟ್ ಆದಾಗ ಇಲ್ಲಿ ಎಕ್ಸ್ ಇರೋದು ಮತ್ತೆ ಎಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ವೈ ಇರುತ್ತೆ, ವೈ ಆಲ್ರೆಡಿ ಕನ್ವರ್ಟ್ ಆಗಿರುತ್ತಾ. ಸೊ ಇಲ್ಲಿ ಹೋಗಬೇಕಾದ್ರೆ ವೈ ಬರುತ್ತಾ, ಅದಕ್ಕೋಸ್ಕರ ನಾವು ವೈನ ನಾವು ರೈಟ್ ಸೈಡ್ ಮೂವ್ ಮಾಡ್ತೀವಿ. ವೈ ಇಲ್ಲಿದೆಯಲ್ಲ, ಇದನ್ನು ಸ್ಕಿಪ್ ಮಾಡಬೇಕು ಅಂದರೆ ಮತ್ತೆ ಅದಕ್ಕೋಸ್ಕರ ನಾವು ರೈಟ್ ಸೈಡ್ ಮೂವ್ ಮಾಡ್ತೀವಿ. ಸಿಂಪ್ಲಿ ವೈ ಇಸ್ ನಾಟ್ ಚೇಂಜ್ಡ್ ಎನಿಥಿಂಗ್. ವೈ ಇಸ್ ನಥಿಂಗ್ ಚೇಂಜ್ ಟು ವೈ, ಜಸ್ಟ್ ಮೂವ್ ಆನ್ ರೈಟ್ ಸೈಡ್. ಸೊ ಈಗ ವೈ ಇದೆಯಲ್ಲ, ವೈ ಏನು ಚೇಂಜ್ ಆಗಿಲ್ಲ. ಸೊ ವೈ ಇಲ್ಲಿಗೆ ಯಾಕೆ ಬರ್ದಿದ್ದೀವಿ ಅಂದರೆ ವೈ ಈ ಥರ ಮೂವ್ ಮಾಡ್ಕೊಂಡು ಹೋಗಬೇಕಾದ್ರೆ ವೈ ಸಿಗುತ್ತೆ. ವೈನ ನಾವು
ಏನು ಚೇಂಜ್ ಮಾಡಬಾರ್ದು, ಸ್ಟೇಟ್ ಏನು ಚೇಂಜ್ ಮಾಡಬಾರ್ದು. ಸೊ ಅದಕ್ಕೆ ವೈನ ಅಲ್ಲೇ ಬರ್ಕೊಂಡಿದ್ದೀವಿ. ವೈ ಕನ್ವರ್ಟ್ ಆಗಿದೆಯಲ್ಲ, ಜಸ್ಟ್ ಇನ್ನೊಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಮೂವ್ ಆಗೋಕ್ಕೋಸ್ಕರ ವೈ ಮಿಡಲ್ ಬರ್ತಿದೆ ಅನ್ನೋಕ್ಕೋಸ್ಕರ ವೈನ ಅಲ್ಲೇ ಇಟ್ಕೊಂಡು ನೆಕ್ಸ್ಟ್ ಮೂವ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬಿ ಇದೆ, ಬಿ ವೈ ಕನ್ವರ್ಟ್ ಆಗುತ್ತೆ, ನೆಕ್ಸ್ಟ್ ಇಲ್ಲಿ ಮೂವ್ ಆಗುತ್ತೆ, Q2 ಮೂವ್ ಆಗುತ್ತೆ. ಸೊ ಬಿ ಇನ್ನೊಂದು ಬಿನೂ ವೈ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಝಡ್ ಇದೆ, ಝಡ್ ಬರುತ್ತೆ. ಸೊ ಝಡ್ಡನ್ನು ನಾವೇನೋ ಕನ್ವರ್ಟ್ ಮಾಡ್ಬೋದು. ಸೊ ಝಡ್ಡನ್ನು ಅದಕ್ಕೆ ಇಲ್ಲೇ ಸ್ಟೇಟಲ್ಲಿ ಇಟ್ಕೊಂಡು ಝಡ್ನ ಜಸ್ಟ್ ಮೂವ್ ಮಾಡ್ತೀವಿ ನೆಕ್ಸ್ಟ್ ಸ್ಟೇಟಿಗೆ ಹೋಗಿ. ಝಡ್ಡಿಂದ ಸಿಯಿಂದ ಝಡ್ ಫಸ್ಟಿಗೆ ಕನ್ವರ್ಟ್ ಆಗಿರುತ್ತೆ, ಅದನ್ನು ಮತ್ತೆ ಝಡ್ ಇರೋದು ಮತ್ತೆ ಝಡ್ಡಿಗೆ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿಗೆ ಝಡ್ ಕನ್ವರ್ಟ್ ಆಗುತ್ತೆ. ಸೊ ಈಗ ಎಕ್ಸ್ ವೈ ಮತ್ತು ಝಡ್ ಈ ಥರ ಆಯಿತಾ. ಈಗ ನೆಕ್ಸ್ಟ್ ನಾವು ಬ್ಯಾಕ್ ಮೂವ್ ಮಾಡಬೇಕು. ಸೊ ಬ್ಯಾಕ್ ಮೂವ್ ಮಾಡಬೇಕಂದ್ರೆ ಈಗ ಲೆಫ್ಟಿಗೆ ಕನ್ವರ್ಟ್ ಆದರೆ ಲೆಫ್ಟಿಗೆ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ವೈನು ಕೂಡ ಸ್ಕಿಪ್ ಮಾಡಿ ಮೂವ್ ಮಾಡುತ್ತೆ. ನೆಕ್ಸ್ಟ್ ವೈ ಸ್ಕಿಪ್ ಮಾಡಿ ಮೂವ್ ಮಾಡುತ್ತೆ. ನೆಕ್ಸ್ಟ್ ಎಕ್ಸ್ ಬರುತ್ತೆ. ಸೊ ಎಕ್ಸ್ ಇಲ್ಲಿಗೆ ಬಂದಾಗ, ಎಕ್ಸ್ ಇರೋ ಸ್ಟೇಟಿಗೆ ಬಂದಾಗ, ಎಕ್ಸಿಂದ ನೆಕ್ಸ್ಟ್ ಸ್ಟೇಟಿಗೆ ಕನ್ವರ್ಟ್ ಆದಮೇಲೆ ಎಕ್ಸ್ ಇರೋದು ನೆಕ್ಸ್ಟು Q0ಗೆ ಹೋಗುತ್ತೆ ರೈಟ್ ಸೈಡ್ ಮೂವ್ ಆದಾಗ. ಅದಾದಮೇಲೆ ನೆಕ್ಸ್ಟು ಇದನ್ನ ಫೈನಲ್ ಸ್ಟೇಟ್ಸ್ ಎಕ್ಸೆಪ್ಟಿಂಗ್ ಸ್ಟೇಟಿಗೆ ಇದನ್ನು ಮೂವ್ ಮಾಡಬೇಕು. ಈಗ ಎಲ್ಲ ಎಕ್ಸ್ ಮತ್ತು ವೈ ಝಡ್ ಕನ್ವರ್ಟ್ ಆಗಿದೆಯಲ್ಲ, ಅದಕ್ಕೋಸ್ಕರ ನಾವು ಇದನ್ನು ಫೈನಲ್ ಸ್ಟೇಟಿಗೆ ಎಕ್ಸೆಪ್ಟಿಂಗ್ ಸ್ಟೇಟಿಗೆ ಕಳಿಸ್ಬೇಕು. ಸೊ ಅದಕ್ಕೆ ಝಡ್0ಇಂದ ಇಲ್ಲಿಗೆ ಬಂದಿರುತ್ತಾ, ಎಕ್ಸಿಗೆ ಕನ್ವರ್ಟ್ ಆಗಿರುತ್ತೆ. ನೆಕ್ಸ್ಟ್ ವೈ ಸಿಗುತ್ತಲ್ವಾ, ವೈ ಸಿಕ್ಕಿದ ತಕ್ಷಣವೇ ನೆಕ್ಸ್ಟ್ ಇಲ್ಲಿರೋದನ್ನ ನೆಕ್ಸ್ಟ್ ವೈ ಟು ವೈ ಕನ್ವರ್ಷನ್ ಮೂವ್ ಟು ರೈಟ್ ಸೈಡ್. ಸೊ ಇದು ಮುಗಿತಲ್ಲ, ಇಲ್ಲಿಗೆ ಮುಗಿಸ್ಬೋದು, ಇಲ್ಲೇ ಎಕ್ಸೆಪ್ಟಿಂಗ್ ಸ್ಟೇಟ್ ಹಾಕ್ಬೋದು ಅಂತ ಅನ್ಕೊಂತಾರೆ ಭಾಳ ಜನ. ಆದರೆ ನಮಗೆ ಗೊತ್ತಿರಲ್ವಲ್ಲ ಇಲ್ಲೇನಾದರೂ ಎ ಬಿ ಸಿ ಅಥವಾ ಉಳ್ಕೊಂಡಿದ್ದೆ ಅಂತ ಎಲ್ಲ ಚೆಕ್ ಮಾಡೋಕ್ಕೋಸ್ಕರ ನಾವು ಫೈನಲ್ ಸ್ಟೇಟ್ವರೆಗೂ ಹೋಗ್ತೀವಿ. ಸೊ ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಏನು ಮಾಡಬೇಕಂದ್ರೆ ವೈಗೆ ಕನ್ವರ್ಟ್ ಮಾಡಬೇಕು. ಸೊ ವೈಯಿಂದ ನೆಕ್ಸ್ಟ್ ಮೂವ್ ಆಗುತ್ತಾ, Q0ಇಂದ ನೆಕ್ಸ್ಟು Q3 ಆಗಿದೆ, Q4 ಮೂವ್ ಮಾಡ್ತೀವಿ. Q4ಇಂದ Q4 ನೆಕ್ಸ್ಟ್ ವೈ ಇರೋದೆಲ್ಲ ಅಲ್ಲೇ ರನ್ ಆಗಿ ನೆಕ್ಸ್ಟು ನಾವು ನೆಕ್ಸ್ಟು ವೈಯಿಂದ ಆಯಿತಾ ಝಡ್ ಇರೋದು ಕೂಡ ನೆಕ್ಸ್ಟ್ Q4ಇಂದ Q5 ಮೂವ್ ಆಗುತ್ತಾ ನೆಕ್ಸ್ಟ್ ಡೇಟು. ಸೊ Q5 ಇರೋದು ಝಡ್ ಇರೋದೆಲ್ಲ ಕನ್ವರ್ಟ್ ಮಾಡಿ ನೆಕ್ಸ್ಟ್ ಝಡ್ ಇರೋದಾದಮೇಲೆ ಬ್ಲ್ಯಾಂಕ್ ಇರುತ್ತೆ. ಸೊ ಇಲ್ಲಿ ಏನೂ ಇಲ್ಲ ಅಂದರೆ ಈ ಕಡೆ ಬ್ಲ್ಯಾಂಕ್ ಇದ್ದಾವೆ ಅಂತ ಅರ್ಥ. ಸೊ ಈ ಬ್ಲ್ಯಾಂಕ್ ಇದೆಯಲ್ಲ, ಬ್ಲ್ಯಾಂಕಿಗೆ ಬಂದ ತಕ್ಷಣವೇ ಅದು ಲೆಫ್ಟ್ ಸೈಡಿಗೆ ಮೂವ್ ಆಗುತ್ತೆ. ಸೊ ಇಲ್ಲಿ ಇದೇನು ಅಷ್ಟೊಂದು ಇಂಪಾರ್ಟೆನ್ಸ್ ಆಗಲ್ಲ, ಬಟ್ ಫೈನಲ್ ಸ್ಟೇಟಿಗೆ ನಾವು ಕಳಿಸ್ಬೇಕು. ಈ ಡೈರೆಕ್ಷನ್ ಅಷ್ಟೇನು ಇಂಪಾರ್ಟೆಂಟ್ ಆಗಲ್ಲ. ಸೊ ಲೆಫ್ಟ್ ಸೈಡಿಗೆ ಮೂವ್ ಆಗಿ ಅಂದರೆ ಬ್ಲ್ಯಾಂಕ್ ಇದೆ ಅಂದರೆ ಎಲ್ಲ ನಾವು ಏನು ಕನ್ವರ್ಟ್ ಮಾಡಿದ್ವಿ, ಬಿನ ವೈ ಕನ್ವರ್ಟ್ ಮಾಡಿದ್ವಿ, ಸಿನ ಝಡ್ಡಿಗೆ ಕನ್ವರ್ಟ್ ಮಾಡಿದ್ವಿ ಅಂತ ಅರ್ಥ. ಸೊ ಈ ಪ್ರಾಬ್ಲಮ್ ಇಷ್ಟೇ ಮುಗಿತು. ಸೊ ಇದಾದಮೇಲೆ ನೆಕ್ಸ್ಟು ನಮಗೆ ಇದು ಬರೀಬೇಕು, ಶೋ ದ ಮೂವ್ಸ್ ಫಾರ್ ದ ಸ್ಟ್ರಿಂಗ್ A, B, B, C ಅಂತ ಕೊಟ್ಟಿದ್ದಾರೆ. ಸೊ ಈ ಡಯಾಗ್ರಾಮ್ ಬರೆಯೋದು ಭಾಳ ಇಂಪಾರ್ಟೆಂಟ್. ಈ ಡಯಾಗ್ರಾಮ್ ಬರೆದ್ರೆ ಮುಗಿತು, ನಾವು ಆಲ್ಮೋಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಇನ್ನೊಂದೇನೆಂದರೆ ಇಲ್ಲಿ ಝಡ್ ಇರುತ್ತಾ, ನೆಕ್ಸ್ಟು ನಾವು ಬರಬೇಕಾದ್ರೆ ಝಡ್ ಕೂಡ ಸಿಗುತ್ತೆ. ಸೊ ಝಡ್ಡನ್ನು ನಾವು ಲೆಫ್ಟ್ ಸೈಡಿಗೆ ಮೂವ್ ಮಾಡ್ತೀವಿ. ಸೊ ಇಷ್ಟೇ. ಸೊ ಈಗ ಟ್ರಾನ್ಸಿಷನ್ ಸ್ಟೇಟ್ಸ್ನ ನಾವು ಬರೆಯೋಣ. ಎ ಬಿ ಮತ್ತು ಸಿ ಸ್ಟ್ರಿಂಗಿಗೆ ನಾವು ಟ್ರಾನ್ಸಿಷನ್ ಸ್ಟೆಪ್ಸ್ನ ಬರಿತಾ ಇದ್ದೀವಿ. ಸೊ ಮೊದಲನೇದಾಗಿ Q0ಇಂದ ಸ್ಟಾರ್ಟ್ ಮಾಡಬೇಕು. Q0 ಯಾಕೆ ತಗೊಂತೀವಿ ಅಂದರೆ ಅದು ಸ್ಟಾರ್ಟಿಂಗ್ ಸ್ಟೇಟ್. ಸೊ ಇಲ್ಲಿ ಯಾರೋ ಮಾರ್ಕ್ ಹಾಕಿ ಬರೆದಿದ್ದಾರೆ ಅಂದರೆ ಅದೇ ಸ್ಟಾರ್ಟಿಂಗ್ ಸ್ಟೇಟ್. ಸೊ Q0ಇಂದ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಎ ಬಿ ಮತ್ತು ಸಿ ನಾವು ಟ್ರಾನ್ಸಿಷನ್ ಸ್ಟೆಪ್ಸ್ನ ಡಯಾಗ್ರಾಮ್ ನೋಡಿಕೊಂಡೇ ಬರಿಬೇಕಾಗುತ್ತೆ. ಸೊ ಮೊದಲನೇದು ಏನು ಮಾಡಬೇಕಂದ್ರೆ Q0ಇಂದ ಎ ಬಂದಿದೆ ಮೊದಲನೇದು ಎ. ಸೊ ಎನ ನಾವು ಎಕ್ಸ್ಗೆ ಕನ್ವರ್ಟ್ ಮಾಡಿ ರೈಟ್ ಸೈಡ್ ಮೂವ್ ಮಾಡ್ತಾ ಇದ್ದೀವಿ. ಸೊ ಮೂರು ವ್ಯಾಲ್ಯೂಸ್ನ ನಾವು ಪ್ಯಾರಾಮೀಟರ್ಸ್ ನೆನ್ಪಿಡ್ಕೋಬೇಕು. ಮೊದಲನೇದು ನಾವು ಈಗ ಏನ ಎಕ್ಸಿಗೆ ಕನ್ವರ್ಟ್ ಮಾಡ್ತೀವಿ. ಸೊ ವ್ಯಾಲ್ಯೂಸ್ನ ಕನ್ವರ್ಟ್ ಮಾಡಬೇಕು. ನಾವು ಏನಕ್ಕೆ ಕನ್ವರ್ಟ್ ಮಾಡ್ತೀವಿ, ಎಕ್ಸಿಗೆ ಕನ್ವರ್ಟ್ ಮಾಡ್ತೀವೋ, ವೈ ಕನ್ವರ್ಟ್ ಮಾಡ್ತೀವೋ ಅಥವಾ ಹಾಗೆ ಬಿಡ್ತೀವೋ ಅದನ್ನು ಕನ್ವರ್ಷನ್ ಸ್ಟೆಪ್ ಒಂದು ನೆನ್ಪಿಡ್ಕೋಬೇಕು. ಅದಾದಮೇಲೆ ಡೈರೆಕ್ಷನ್ ಕೂಡ ನೆನ್ಪಿಡ್ಕೋಬೇಕು. ಲೆಫ್ಟ್ ಸೈಡಿಗೆ ಮೂವ್ ಆಗುತ್ತಾ, ರೈಟ್ ಸೈಡಿಗೆ ಮೂವ್ ಆಗುತ್ತಾ ಅನ್ನೋದನ್ನು ನೆನ್ಪಿಡ್ಕೋಬೇಕು. ಸೊ ವ್ಯಾಲ್ಯೂಸ್ನ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದು ನೆನ್ಪಿಡ್ಕೊ, ಮತ್ತು ನೆಕ್ಸ್ಟ್ ಸ್ಟೇಟಿಗೆ ಮೂವ್ ಹೋಗುತ್ತಾ ಅಥವಾ ಅದೇ ಸ್ಟೇಟಲ್ಲಿ ಇದೆಯಾ ಅನ್ನೋದು ಕೂಡ ನೆನ್ಪಿಡ್ಕೋಬೇಕು. ಸೊ ನೆಕ್ಸ್ಟ್ ಎ ಇದೆಯಾ, ಎನ ಎಕ್ಸಿಗೆ ಕನ್ವರ್ಟ್ ಆಗಿದೆ. ಸೊ ವ್ಯಾಲ್ಯೂ ಇರೋದು ಎ ಇರೋದು ಎಕ್ಸಿಗೆ ಕನ್ವರ್ಟ್ ಆಗಿದೆ. ಸೊ ಎ ಇರೋದು ಎಕ್ಸಿಗೆ ಕನ್ವರ್ಟ್ ಆಗಿದೆಯಾ. ಸೊ ನಾವು ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಮೂವ್ ಆಗುತ್ತೆ. ಸೊ ರೈಟ್ ಸೈಡ್ ಮೂವ್ ಆಗುತ್ತೆ ಅಂದರೆ ರೈಟ್ ಸೈಡ್ ಇದನ್ನು ಬರೀಬೇಕು. ಮೊದಲು ಡೈರೆಕ್ಷನ್ ಬರೀಬೇಕು. ಡೈರೆಕ್ಷನ್ ಬರೆದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಮೂವ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಇಲ್ಲಾಂದರೆ ತಪ್ಪು ಬರೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಡೈರೆಕ್ಷನ್ ಬರ್ತೀವಾ, ಡೈರೆಕ್ಷನ್ ಬಂದಮೇಲೆ ಇದು ರೈಟ್ ಸೈಡಿಗೆ ಮೂವ್ ಆಗುತ್ತೆ, ಎ ಇರೋದು ಎಕ್ಸಿಗೆ ಕನ್ವರ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ Q0 ಇರೋದು Q1ಗೆ ಹೋಗುತ್ತೆ. ಸೊ Q0 ಇರೋದು Q1 ಸ್ಟೇಟಿಗೆ ಮೂವ್ ಆಗುತ್ತೆ. ಸೊ ಎ ಇರೋದು ಎಕ್ಸಿಗೆ ಕನ್ವರ್ಟ್ ಆಗುತ್ತೆ, Q0 ಇರೋದು Q1 ಆಗುತ್ತೆ. ನೆಕ್ಸ್ಟ್ ಎ ಇನ್ನೊಂದು ಉಳಿದಿರುತ್ತಲ್ಲ, ಮುಂದೆ ಕನ್ವರ್ಟ್ ಆಗುತ್ತೆ, ಇನ್ನೊಂದು ಎ ಎಲ್ಲೇ ಬರಿತೀವಿ. ನೆಕ್ಸ್ಟ್ ಏನು ಇದೆಯೋ ಅದನ್ನು ಹಾಗೆ ಬರಿತೀವಿ, ಸರಿನಾ. ನೆಕ್ಸ್ಟ್ ಸ್ಟೇಟ್ ಯಾವುದಂದರೆ ಈಗ ಡೈರೆಕ್ಷನ್ ಬರೀಬೇಕು. Q1ಇಂದ ಎ ಇದ್ದರೆ ಅಲ್ಲೇ ಇರುತ್ತೆ. ಸೊ ಬಟ್ Q1 ಸ್ಟೇಟಲ್ಲೇ ಇರುತ್ತೆ, ಬಟ್ ಒಂದು ಸ್ಟೆಪ್ ಮೂವ್ ಆಗುತ್ತೆ. ಸೊ ಅದಕ್ಕೆ ನಾವು ಒಂದು ಸ್ಟೆಪ್ ಮೂವ್ ಮಾಡೋಕ್ಕೋಸ್ಕರ ಡೈರೆಕ್ಷನ್ನ ಬರಿತೀವಿ. ಸೊ ಎಕ್ಸ್ ಆಗಿರುತ್ತೆ, Q1 ಇರೋದು ನೆಕ್ಸ್ಟ್ ಎ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ Q1 ಒಂದು ಸ್ಟೆಪ್ ಮೂವ್ ಆಗುತ್ತೆ, B, C. ಸೊ Q1 ಮೂವ್ ಆಯಿತು. ನೆಕ್ಸ್ಟ್ ಡೈರೆಕ್ಷನ್ Q1ಗೆ ನೆಕ್ಸ್ಟ್ ರೈಟ್ ಸೈಡೇ ಮೂವ್ ಆಗುತ್ತೆ, ಬಟ್ ಬಿ ಇದೆಯಲ್ಲ, ಬಿ ಇರೋದು ವೈ ಕನ್ವರ್ಟ್ ಆಗಿ ರೈಟ್ ಸೈಡ್ ಮೂವ್ ಆಗುತ್ತೆ. ಸೊ ಡೈರೆಕ್ಷನ್ ಬರೆದಿದ್ದೀವಿ. ನೆಕ್ಸ್ಟು ಮೂವ್ ಆಗುತ್ತೆ ಅದು. ಈಗ ಎಕ್ಸ್ ಆಗಿರುತ್ತೆ, ಎ ಆಗಿರುತ್ತೆ, Q1 ಇರೋದು ರೈಟ್ ಸೈಡಿಗೆ ಮೂವ್ ಆಗುತ್ತೆ, ಬಿ ಇರೋದು ವೈ ಕನ್ವರ್ಟ್ ಆಗಿ Q1 ಇರೋದು Q2 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಬಿ ಇದೆ, ಅದನ್ನು ಹಾಗೆ ಬರ್ಕೊಂಡಿರ್ತೀನಿ. ನೆಕ್ಸ್ಟ್
ಬಿ ಇನ್ನೊಂದು ಬಿ ಉಳಿತಾ, ಅದಾದಮೇಲೆ ಸಿ ಉಳಿಯುತ್ತಲ್ಲ ಅದನ್ನು ಇಲ್ಲಿ ಬರೆದಿವಿ. ಸೊ ಮುಗೀತು. ನೆಕ್ಸ್ಟ್ ಸ್ಟೆಪ್ ಏನಂದರೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈಗ Q2 ಇಲ್ಲಿದೆ. ನೆಕ್ಸ್ಟ್ ಡೈರೆಕ್ಷನ್ ಬರೀಬೇಕು. ಬಿ ಇದೆಯಲ್ವಾ, ಬಿ ಏನು ಕನ್ವರ್ಟ್ ಆಗಲ್ಲ. ಸೊ ಬಿ ಅಲ್ಲೇ ಇರುತ್ತೆ, ರೈಟ್ ಸೈಡ್ ಮೂವ್ ಆಗುತ್ತೆ. ಸೊ ಎಕ್ಸ್ ಬರೆದಿದ್ವಿ, ಎ ಬರೆದೆ, ವೈ ಬರೆದೆ, Q2 ಇರೋದು ಅಲ್ಲೇ ಇರುತ್ತೆ. ಸೊ ಇಲ್ಲಿ ಬಿ ಬರುತ್ತೆ, ಬಿ ಬಂದು ಇಲ್ಲಿ Q2 ಇರೋದು Q2 ಆಗೇ ಇರುತ್ತೆ. ನೆಕ್ಸ್ಟ್ ಸಿಗೆ ಉಳಿದಿರೋದು ಮೂವ್ ಆಗುತ್ತೆ. ಈಗ ನೆಕ್ಸ್ಟ್ ಸಿ ಇದೆ. ಸೊ ಸಿನ ಕನ್ವರ್ಟ್ ಮಾಡಬೇಕು ಅಂದರೆ ಡೈರೆಕ್ಷನ್ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಸಿ ಇರೋದು ಲೆಫ್ಟಿಗೆ ತೋರಿಸ್ತಾ ಇದೆ, ಸಿ ಝಡ್ಡಿಗೆ ಕನ್ವರ್ಟ್ ಆಗಿ ಲೆಫ್ಟಿಗೆ ಮೂವ್ ಆಗ್ತಿದೆ ಅಂತ ಅರ್ಥ. ಸೊ ಡೈರೆಕ್ಷನ್ ಬರ್ಕೊಂಡಿರೋದು ಮೊದಲು ಬರ್ಕೊಂತೀವಿ, ಅದಾದಮೇಲೆ ಸಿ ಇರೋದು ಝಡ್ಡಿಗೆ ಕನ್ವರ್ಟ್ ಆಗಬೇಕು, ಮತ್ತು Q2 ಇರೋದು Q3 ಸ್ಟೇಟಿಗೆ ಹೋಗಬೇಕು. ಸೊ ಆಮೇಲೆ ಲೆಫ್ಟ್ ಸೈಡ್ ಮೂವ್ ಆಗಬೇಕು. ಸೊ ಇವು 3 ಪಾಯಿಂಟ್ ನೆನ್ಪಿಡ್ಬೇಕು. ಸೊ ಎಕ್ಸ್ ಬರ್ದ ಫಸ್ಟು, ಆಮೇಲೆ ಎ ಬರ್ತಾ, ಈ ಇರೋದು ವೈ ಇಲ್ಲಿ ಬರ್ತೀಯಾ, Q2 ಇರೋದು Q3 ಆಗಿ ಕನ್ವರ್ಟ್ ಆಗುತ್ತಾ, ಆಮೇಲೆ ಬಿ ಇರೋದು ಹಾಗೆ ಇರುತ್ತೆ. ನೆಕ್ಸ್ಟ್ ಸಿ ಇರೋದು ಝಡ್ ಆಗಿ ಕನ್ವರ್ಟ್ ಆಗುತ್ತೆ, ಲಾಸ್ಟಿಗೆ ಸಿ ಉಳಿಯುತ್ತೆ. ಸೊ ಈ ಸ್ಟೆಪ್ ಮುಗೀತು. ಇದಾದಮೇಲೆ ನೆಕ್ಸ್ಟ್ ಈ ಸ್ಟೆಪ್ಗಳು ನೆನ್ಪಿಡ್ಬಿಡಿ. ನಾವು ಕನ್ವರ್ಟ್ ಮಾಡಿರೋದು ಸಿ ಮಾತ್ರ. ನೆಕ್ಸ್ಟು ಬಿ ಇದೆ. ಬಿ ಇನ್ಪುಟ್ ತಗೊಂಡಾಗ ಏನಾಗುತ್ತೆ, ಬಿ ಇರೋದು ಅಲ್ಲೇ ಇರುತ್ತಾ. ಸೊ Q3 ಇಂದ Q3 ಅಲ್ಲೇ ಇರುತ್ತೆ, ಆದರೆ ಲೆಫ್ಟ್ ಸೈಡಿಗೆ ಒಂದೊಂದು ಸ್ಟೆಪ್ ಮೂವ್ ಆಗ್ತಿರುತ್ತೆ. ನಾವು ಈ ಬಿ ಕನ್ಸಿಡರ್ ಮಾಡ್ತಿರೋದು. ಸೊ ಬಿ ಕನ್ಸಿಡರ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಬರಿತಾ ಇದ್ದೀನಿ. ಎಕ್ಸ್ ಎ Q3 ವೈ ಬಿ ಝಡ್ ಸಿ. ಸೊ ನೆಕ್ಸ್ಟ್ ಡೈರೆಕ್ಷನ್ ಬರೀಬೇಕು. Q3 ಇರೋದು ಈ ವೈನ ಕನ್ಸಿಡರ್ ಮಾಡುತ್ತೆ. ವೈನ ಕನ್ಸಿಡರ್ ಮಾಡಿದಾಗ ಲೆಫ್ಟ್ ಸೈಡ್ ಮೂವ್ ಆಗುತ್ತೆ. ಸೊ ಲೆಫ್ಟ್ ಸೈಡ್ ಮೂವ್ ಆಗುತ್ತೆ, ಏನು ಸ್ಟೇಟ್ ಆಗಲ್ಲ. ಸೊ ವೈ ಕನ್ಸಿಡರ್ ಮಾಡ್ತಿದ್ದೀವಿ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಬಿನ ಕನ್ಸಿಡರ್ ಮಾಡಿದ್ದೀವಿ, ಇಲ್ಲಿ ವೈನ ಕನ್ಸಿಡರ್ ಮಾಡಿದ್ದೀವಿ, ಸರಿನಾ. ಇಲ್ಲಿ ಸಿನ ಕನ್ಸಿಡರ್ ಮಾಡಿದ್ದೀವಿ. ಸೊ ಎಕ್ಸ್ ಎ Q3 ಇರೋದು ಇದಕ್ಕೆ ಮೂವ್ ಆಗುತ್ತೆ, ಎ ವೈ ಬಿ ಝಡ್ ಸಿ, ಸರಿನಾ. ನೆಕ್ಸ್ಟು ಎನ ಕನ್ಸಿಡರ್ ಮಾಡಿಟ್ಕೊಂಡು ಮತ್ತೆ ಲೆಫ್ಟ್ ಸೈಡ್ ಮೂವ್ ಆಗುತ್ತೆ ಸ್ಟೇಟ್. ಸೊ ಎ ಕನ್ಸಿಡರ್ ಮಾಡಿದ್ದೀವಿ ಇಲ್ಲಿ. ಸೊ Q3 ಇರೋದು Q3 ಆಗೇ ಇರುತ್ತೆ, ಬಟ್ ಎಕ್ಸ್ ಎ ವೈ ಬಿ ಝಡ್ ಸಿ ಅದು ಅರ್ಥ ಆಯ್ತಾ. ನೆಕ್ಸ್ಟ್ ಈಗ ಎಕ್ಸ್ನ ಕನ್ಸಿಡರ್ ಮಾಡ್ತೀವಿ. ಎಕ್ಸ್ನ ಕನ್ಸಿಡರ್ ಮಾಡಿದ್ರೆ ಲೆಫ್ಟ್ ಸೈಡಿಗೆ ಮೂವ್ ಆಗಬೇಕು, ರೈಟ್ ಸೈಡಿಗಲ್ಲ. ಸೊ ಅದಕ್ಕೆ ಈ ಡೈರೆಕ್ಷನ್ ಲೆಫ್ಟ್ ಸೈಡಿಗೆ ಮೂವ್ ಆಗುತ್ತೆ. ಸೊ Q3 ಇರೋದು ಎಕ್ಸ್ನ ಫಸ್ಟಿಗೆ ಬರ್ದ, ಅದಾದಮೇಲೆ Q3 ಇರೋದು Q0 ಆಗುತ್ತೆ. ಸೊ Q0 ಆಗುತ್ತೆ. ಅದಾದಮೇಲೆ ಎಕ್ಸ್ ಇರೋದು ಎಕ್ಸ್ ಆಗಿರುತ್ತೆ, ರೈಟ್ ಸೈಡ್ ಮೂವ್ ಆಗುತ್ತೆ. Q3 ಇರೋದು Q0 ಆಗುತ್ತೆ. ನೆಕ್ಸ್ಟು ಇನ್ನು ಮಿಕ್ಕಿರೋದೆಲ್ಲ ಸೇಮ್ ಇರುತ್ತೆ. ಸೊ ಎ ವೈ ಬಿ ಝಡ್ ಸಿ. ಈಗ ಇನ್ಪುಟ್ಟು ಎ ಇನ್ಪುಟ್ಟಿಗೆ ಎಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದಮೇಲೆ Q0 ಇಂದ Q1ಗೆ ಹೋಗುತ್ತೆ, ರೈಟ್ ಸೈಡ್ ಮೂವ್ ಆಗುತ್ತೆ. ಸೊ ಎಕ್ಸ್ Q0 ಇರೋದು Q1 ಆಗುತ್ತೆ. ಅದಾದಮೇಲೆ ವೈ ಆಗಿರುತ್ತೆ, ಬಿನೂ ಆಗಿರುತ್ತೆ, ಝಡ್ಡು ಆಗಿರುತ್ತೆ, ಸಿನೂ ಆಗಿರುತ್ತೆ. ಸೊ ಕನ್ವರ್ಟ್ ಆಯಿತಾ. ನೆಕ್ಸ್ಟು ವೈ ಇದೆ. ವೈನ ಹಾಗೆ ಇಟ್ಕೊಂಡು ರೈಟ್ ಸೈಡ್ ಮೂವ್ ಮಾಡ್ತೀವಿ. Q1 ಇರೋದು Q1 ಅಲ್ಲೇ ಇರುತ್ತೆ, ಎಕ್ಸ್ ವೈ. Q1 ಇರೋದು Q1 ಅಲ್ಲೇ ಇರುತ್ತಾ. ನೆಕ್ಸ್ಟ್ ಬಿ ಝಡ್ ಸಿ. ಈಗ ಬಿ ಇನ್ಪುಟ್ ಬರುತ್ತೆ. ಬಿ ಇನ್ಪುಟ್ ಬಂದರೆ Q1 ಇರೋದು Q2 ಆಗುತ್ತೆ. ಡೈರೆಕ್ಷನ್ನು ರೈಟ್ ಸೈಡು. ಚೇಂಜ್ ದ ಸ್ಟೇಟ್ ಫ್ರಮ್ Q1 to Q2. ಎಕ್ಸ್ ವೈ. Q1 ಇರೋದು Q2 ಆಗುತ್ತೆ. ಸೊ ಬಿನ ನಾವು ಮತ್ತೆ ವೈ ಆಗಿ ಕನ್ವರ್ಟ್ ಮಾಡ್ತೀವಿ. Q1 ಇರೋದು Q2 ಆಗುತ್ತೆ, ಝಡ್ ಸಿ. ಅದಾದಮೇಲೆ ನೋಡಿ ಝಡ್ ಬರುತ್ತೆ. ನೆಕ್ಸ್ಟ್ Q2 ಅಲ್ಲಿದ್ದೀವಾ, Q2 ಅಲ್ಲಿದ್ದಾಗ ಝಡ್ ಡೈರೆಕ್ಷನ್ ಮಾತ್ರ ಚೇಂಜ್ ಆಗುತ್ತೆ, ಒಂದು ಸ್ಟೆಪ್ ಮೂವ್ ಆಗುತ್ತೆ ಅಷ್ಟೇ. ಏನು ನಾವು ಚೇಂಜ್ ಮಾಡಲ್ಲ. ಎಕ್ಸ್ ವೈ. ಸೊ Q2 ಇರೋದು ನೆಕ್ಸ್ಟು ಯಾವ ಸ್ಟೇಡಿಗೆ ಹೋಗುತ್ತೆ ಅಂದರೆ Q2 ಇರೋದು ಝಡ್ಡಿಂದ ಝಡ್ ಇಲ್ಲೇ ಬರಿತೀವಾ. ನೆಕ್ಸ್ಟು ಮೂವ್ ಆಗುತ್ತೆ, Q2 ಇಂದ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಸಿ. ನಾವು Q2 ಸ್ಟೇಟಲ್ಲಿ ಇದ್ದಾಗ Q2 ಇಂದ ನಾವು ಈಗ ರಿವರ್ಸ್ ಬರ್ಬೇಕು, ಯಾಕಂದರೆ ಲೆಫ್ಟಿಗೆ ಮೂವ್ ಆಗುತ್ತೆ ಝಡ್. ಈಗ ಸಿ ಇನ್ಪುಟ್ ಇರೋದ್ರಿಂದ ನಾವು ಲೆಫ್ಟಿಗೆ ಮೂವ್ ಆಗ್ತೀವಿ. ಸೊ ಎಕ್ಸ್ ವೈ Q2 ಇಂದ Q2 ಇರೋದು Q3 ಆಗುತ್ತೆ. ನೆಕ್ಸ್ಟು ಸಿ ಇರೋದು ಝಡ್ ಆಗುತ್ತೆ, ಅರ್ಥ ಆಯ್ತಾ. ನೆಕ್ಸ್ಟು ಈಗ ಅಷ್ಟು ಕನ್ವರ್ಟ್ ಆಯಿತು. ಈಗ ವೈ ಇದೆ. ಈಗ ನೆಕ್ಸ್ಟು ಈ ಝಡ್ಡಿನ ಮಾತ್ರ ನಾವು ತೊಗೊಂಡಿದ್ದೀವಿ, ಆಯಿತಾ. ಈಗ ಈ ಝಡ್ಡಿಗೆ ಇನ್ಪುಟ್ ತೊಗೊಂಡು ನಾವು ಲೆಫ್ಟಿಗೆ ಮೂವ್ ಆಗ್ತೀವಿ. ಸೊ ಎಕ್ಸ್ ವೈ ಸ್ಟೆಪ್ಸ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಝಡ್ಡನ್ನು ಕನ್ಸಿಡರ್ ಮಾಡಿದ್ದೀವಿ, ವೈ ಅಲ್ಲ. ಸೊ ಝಡ್ ಕನ್ಸಿಡರ್ ಮಾಡಿದಾಗ ವೈ ಮತ್ತು Q3 ಇಲ್ಲೇ ಇರುತ್ತೆ. ನೆಕ್ಸ್ಟು ವೈ ಝಡ್. ನೆಕ್ಸ್ಟ್ ಈ ವೈನ ಕನ್ಸಿಡರ್ ಮಾಡಿ ಇಲ್ಲಿ ಮೂವ್ ಮಾಡಿದ್ದೀವಿ. ಸೊ ಎಕ್ಸ್ Q3 ವೈ ಝಡ್. ಸೊ ನೆಕ್ಸ್ಟ್ ಈ ವೈನ ಕನ್ಸಿಡರ್ ಮಾಡ್ತೀವಿ. ಈ ವೈ ಇದ್ದರೆ ಲೆಫ್ಟ್ ಸೈಡಿಗೆ ಮೂವ್ ಆಗಬೇಕು. ಸೊ ಸೈಡಿಗೆ ಮೂವ್ ಆಯಿತು. ಎಕ್ಸ್ Q3 ಎಕ್ಸ್. ಸೊ ಎಕ್ಸ್ ವೈ ಝಡ್. ಸೊ ಈಗ ಎಕ್ಸ್ ಇನ್ಪುಟ್ ಇದ್ದರೆ ರೈಟ್ ಸೈಡ್ ಮೂವ್ ಆಗುತ್ತೆ. ಡೈರೆಕ್ಷನ್ ಬರ್ತೀವಾ, ಈಗ ರೈಟ್ ಸೈಡ್ ಮೂವ್ ಆಗಬೇಕು. ಸೊ ರೈಟ್ ಸೈಡ್ ಮೂವ್ ಆಗಬೇಕಂದ್ರೆ ಸೊ ಎಕ್ಸ್ ಇನ್ಪುಟ್ ಇದೆ, Q3 ಇರೋದು Q0 ಆಗುತ್ತೆ. ಸೊ ಎಕ್ಸ್ Q0 ವೈ ಝಡ್ ಆಯಿತು. ಸೊ Q0 ಆಯಿತಾ. ಈಗ ಡೈರೆಕ್ಷನ್ನು Q0 ಇಂದ ನೋಡಿರಿ, ವೈ ಇನ್ಪುಟ್ ಇದ್ದಾಗ Q4ಗೆ ಹೋಗುತ್ತೆ, ರೈಟ್ ಸೈಡ್ ಮೂವ್ ಆಗುತ್ತೆ. ಎಕ್ಸ್ ವೈ ಇರೋದನ್ನ ವೈ ಹಾಗೆ ತೊಗೊಂಡು Q0 ಇಂದ Q4ಗೆ ಹೋಗುತ್ತೆ. ನೆಕ್ಸ್ಟ್ ವೈ ಝಡ್.
ನೆಕ್ಸ್ಟು ವೈ ಇದೆ, ಅಲ್ಲೇ ಇಟ್ಕೊಂಡು Q4 ಅಲ್ಲೇ ಇರುತ್ತೆ, ಬಟ್ ಒಂದು ಸ್ಟೆಪ್ ಮೂವ್ ಆಗುತ್ತೆ. ಎಕ್ಸ್ ಎಕ್ಸ್ ವೈ ವೈ Q4 ಝಡ್ ಝಡ್. ಸೊ ನೆಕ್ಸ್ಟ್ ಝಡ್ ಇನ್ಪುಟ್ ಇದ್ದರೆ ಮೂವ್ ಆಗುತ್ತೆ. ನಾವು ಬರೀ ಸ್ಟೇಟ್ನ ಚೇಂಜ್ ಮಾಡ್ತೀವಿ. ಸೊ ಎಕ್ಸ್ ಎಕ್ಸ್ ವೈ ವೈ Q4 ಇರೋದು Q4 ಆಗಿರುತ್ತೆ, ಬಟ್ ಒಂದು ಸ್ಟೆಪ್ ಮೂವ್ ಆಗುತ್ತೆ. ಈಗ ಡೈರೆಕ್ಷನು ಝಡ್ ಇದೆ, ಝಡ್ ಇದ್ದಾಗ ಅಲ್ಲೇ ಇರುತ್ತೆ, ಬಟ್ ಒಂದು ಸ್ಟೆಪ್ ಮೂವ್ ಆಗುತ್ತೆ. ಸೊ ಎಕ್ಸ್ ಎಕ್ಸ್ ವೈ ವೈ ಝಡ್ ಝಡ್. Q4 ಇರೋದು Q5 ಆಯ್ತಲ್ಲ. ಸೊ ಸಾರಿ, ಅದಾದಮೇಲೆ ಲಾಸ್ಟಿಗೆ Q5 ಇದೆ. ಸೊ Q5 ಇರೋದು ಬ್ಲ್ಯಾಂಕ್ ಇದೆ. ಸೊ ಇಲ್ಲಿ ಏನೂ ಇಲ್ಲ ಅಂದರೆ ಬ್ಲ್ಯಾಂಕ್ ಇದೆ ಅಂತ ಅರ್ಥ. ಸೊ ಬ್ಲ್ಯಾಂಕ್ ಇದ್ದಾಗ ಲೆಫ್ಟ್ ಸೈಡಿಗೆ ಮೂವ್ ಆಗಬೇಕು. ಸೊ ಲೆಫ್ಟ್ ಸೈಡಿಗೆ ಮೂವ್ ಆಗ್ತೀವಾ. ಸೊ ಎಕ್ಸ್ ಎಕ್ಸ್ ವೈ ವೈ ಝಡ್ Q6 ಝಡ್ ಆಯಿತಾ. ಈಗ ಎಷ್ಟು ಕಂಪ್ಲೀಟ್ ಆಯಿತು. ಈಗ ನಮ್ಮದು ಇದು ಎಕ್ಸೆಪ್ಟ್ ಆಗುತ್ತೆ, ಅಂದರೆ ಯಾವುದು ಎ ಬಿ ಉಳ್ಕೊಂಡಿಲ್ಲ, ಕಂಪ್ಲೀಟಾಗಿ ಕನ್ವರ್ಟ್ ಆಗಿರೋದ್ರಿಂದ ದಿಸ್ ಒನ್ ಎಕ್ಸೆಪ್ಟ್. ದಿಸ್ ಥಿಂಗ್ ವಿಲ್ ಬಿ ಎಕ್ಸೆಪ್ಟ್. ಆ್ಯಂಡ್ ಇದು ಟ್ರಾನ್ಸಿಷನ್ ಸ್ಟೆಪ್ಸ್. ಸೊ ಈ ಡಯಾಗ್ರಾಮ್ ನೋಡಿಕೊಂಡೇ ಬರೆಯೋಕ್ಕಾಗೋದು ಟ್ರಾನ್ಸಿಷನ್ ಸ್ಟೆಪ್ಸ್. ಅದಕ್ಕೆ ಡಯಾಗ್ರಾಮ್ನ ಬರೆಯೋದನ್ನ